ಕಿಶೋರ ಪ್ರೌಢಶಾಲೆ ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ಕ್ಲಾಸಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ 10ನೇ ತರಗತಿಯ 2ನೇ ಅಧ್ಯಾಯವಾದ ತ್ರಿಭುಜಗಳ ಬಗ್ಗೆ ಚರ್ಚಿಸೋಣ. ಈಗಾಗಲೇ ಕಳೆದ 2 ಅವಧಿಗಳಲ್ಲಿ ತ್ರಿಭುಜಗಳ ಪಾಠದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ಹೌದಲ್ವಾ? ಮೊದಲನೇ ಅವಧಿಯಲ್ಲಿ ಸಮರೂಪತೆ ಅಂದ್ರೇನು, ಸಮರೂಪತೆಗೆ ಬೇಕಾಗಿರುವಂತ ನಿಬಂಧನೆಗಳನ್ನ ಕಲಿತ್ವಿ, ಹೌದಲ್ವಾ? ಅದೇ ರೀತಿ 2ನೇ ಅವಧಿಯಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯದ ಬಗ್ಗೆ ಕಲಿಯೋದ್ರ ಜೊತೆಗೆ ಅದರ ಮೇಲಿನ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸಿದ್ವಿ, ಹೌದಾನೆ? ಈ ತರಗತಿಯಲ್ಲಿ ಅಂದ್ರೆ ಇಂದಿನ ತರಗತಿಯಲ್ಲಿ ನಾವು ಸಮರೂಪತೆಯ ಮುಂದಿನ ಅಂಶವಾದ ಸಮರೂಪತೆಯ ನಿರ್ಧಾರಕ ಗುಣಗಳ ಬಗ್ಗೆ ಕಲಿತಾ ಹೋಗೋಣ. ಏನು ಸಮರೂಪತೆಯ ನಿರ್ಧಾರಕ ಗುಣಗಳು ಅಂದ್ರೆ ನೋಡೋಣ. ಸಮರೂಪತೆಯ ನಿರ್ಧಾರಕ ಗುಣಗಳ ವ್ಯಾಖ್ಯಾನ ಮಾಡೋದಕ್ಕಿಂತ ಮುಂಚೆ ಸರ್ವಸಮ್ಮತೆಯ ನಿರ್ಧಾರಕ ಗುಣಗಳನ್ನ ಈಗಾಗಲೇ 9ನೇ ತರಗತಿಯ ಅಧ್ಯಾಯದಲ್ಲಿ ನೀವು ಕಲಿತಿದ್ದೀರ. ಏನು ನಿರ್ಧಾರಕ ಗುಣಗಳು ಅಂದ್ರೆ ಆ ನಿರ್ಧಾರಕ ಗುಣಗಳ ಅವಶ್ಯಕತೆ ಏನು ಅಂತ ತಿಳಿದಿದ್ದೀರ, ಹೌದಾ? ಒಂದು ಬಾರಿ ಪುನರಾವರ್ತನೆ ಮಾಡೋಣ ವಿದ್ಯಾರ್ಥಿಗಳೇ. ಯಾವುದೇ 2 ಆಕೃತಿಗಳ ಸರ್ವಸಮ್ಮತೆಯನ್ನ ನಿರ್ಧರಿಸಬೇಕು ಅಂದ್ರೆ ನಾವು ಆ 2 ತ್ರಿಭುಜನೋ ಅಥವಾ 2 ಚೌಕನೋ ಯಾವುದೇ ಒಂದು ಆಕೃತಿ ಅಲ್ಲಿ ನಾವು ಕಲಿತಿದ್ದು ತ್ರಿಭುಜನೇ ತಗೊಳ್ಳೋಣ. ತ್ರಿಭುಜಗಳು ಸರ್ವಸಮ್ಮತೆ ಹೇಳ್ಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಮತ್ತೆ ಅನುರೂಪ ಬಾಹುಗಳನ್ನ ಹೇಳಲೇಬೇಕು. ಅಲ್ಲಿ ಒಟ್ಟಾರೆ ಎಷ್ಟು ಅಂಶ ಆದವು? 3 ಬಾಹುಗಳು ಮತ್ತೆ 3 ಕೋನಗಳು. ಪ್ರತಿ ಬಾರಿನೂ ಈ 6 ಅಂಶಗಳನ್ನ ಗುರುತಿಸೋದಕ್ಕೆ ಸಾಧ್ಯನಾ? ಬರೀ ಅವುಗಳ ಸರ್ವಸಮ್ಮತೆಯನ್ನ ಹೇಳ್ಬೇಕಾದ್ರೆ ಪ್ರತಿ ಲೆಕ್ಕಕ್ಕೂ ಅಥವಾ ಪ್ರತಿಯೊಂದು ಅವಶ್ಯಕತೆಯಲ್ಲೂ ನಮಗೆ ಸ್ವಲ್ಪ ಇರುತ್ತೆ ಸರ್ವಸಮ್ಮತೆಯನ್ನ ನಿರ್ಧರಿಸೋದು. ಅವಾಗ್ಲೂ ಸಹ 6 ಅಂಶಗಳನ್ನ ಹೇಳೋವಷ್ಟು ಸಮಯ ಇರುತ್ತಾ? ಅದನ್ನ ಇನ್ನೂ ಸಂಕೀರ್ಣ ಮಾಡ್ಕೋಬಹುದಲ್ವಾ ಅಂತ ಯೋಚಿಸ್ಕೊಂತ ಹೋದಾಗ ಅದನ್ನ 3 ಅಂಶಗಳಿಗೆ ತಗೊಳ್ತೀವಿ. ಅಂದ್ರೆ ಯಾವುದೇ ಹೋಲಿಕೆ ಇರುವಂತ ಅಂದ್ರೆ ಪರಸ್ಪರ ಹೊಂದಾಣಿಕೆ ಇರುವಂತಹ 3 ಅಂಶಗಳನ್ನ ನೀವು ಗುರುತಿಸಿ ಅವುಗಳ ಸರ್ವಸಮ್ಮತೆಯನ್ನ ಈಗಾಗಲೇ ತಿಳಿದಿದ್ದೀರ. ಯಾವುವು ಸರ್ವಸಮ್ಮತೆಯ ನಿರ್ಧಾರಕ ಗುಣಗಳು ಅಂದ್ರೆ ಮೊದಲನೇದಾಗಿ ಬಾ ಕೋ ಬಾ ಅಂತ ಕಲ್ತಿದ್ದೀರ. ಅಲ್ಲಿ ಬಾ ಅಂದ್ರೆ ಏನು? ಬಾಹು. ಕೋ ಅಂದ್ರೆ ಏನು? ಕೋನ. ಅಂದ್ರೆ ಬಾಹು ಕೋನ ಬಾಹು. ಯಾವ 2 ತ್ರಿಭುಜಗಳು, ಅದರಲ್ಲಿ ಮೊದಲನೇ ತ್ರಿಭುಜದ 2 ಬಾಹುಗಳು ಮತ್ತೊಂದು ತ್ರಿಭುಜದ 2 ಅನುರೂಪ ಬಾಹುಗಳಿಗೆ ಸಮನಾಗಿದ್ದು ಅವುಗಳಿಂದ ಏರ್ಪಟ್ಟ ಕೋನಕ್ಕೆ ಸಮ ಆಗಿತ್ತು ಅಂದ್ರೆ ಅದನ್ನ ಬಾಕೋಬಾ ನಿರ್ಧಾರಕ ಗುಣ ಅಂತ ಕಲ್ತಿದ್ದೀರ, ಹೌದಲ್ವಾ? ಅದೇ ರೀತಿ ಬಾ ಬಾ ಬಾ, ಎಸ್ 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 ಅಂದ್ರೆ ಸೈಡ್ 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 ಅಥವಾ ಬಾಹು 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 ನಿರ್ಧಾರಕ ಗುಣ ಅಂತ ಕಲ್ತಿದ್ದೀರ, ಹೌದಾನೆ? ಆ ಬಾಹು ಬಾಹು ನಿರ್ಧಾರಕ ಗುಣ ಏನ್ ಹೇಳುತ್ತೆ? ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮವಾಗಿದ್ದರೆ ಆ 2 ತ್ರಿಭುಜಗಳು ಏನಾಗ್ತವೆ? ಸರ್ವಸಮ ಆಗ್ತವೆ. ಇದೇ ರೀತಿ ಏನ್ ಮಾಡಿದ್ರಿ ಅಂದ್ರೆ ಕೋನ 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 ಅಂದ್ರೆ ಒಂದು ತ್ರಿಭುಜದ 3 ಕೋನಗಳು ಮತ್ತೊಂದು ತ್ರಿಭುಜದ 3 ಅನುರೂಪ ಕೋನಗಳಿಗೆ ಸಮ ಆಗಿದ್ದಾಗೂ ಅವಗೂ ಸಹ ಸರ್ವಸಮ್ಮತೆ ನಿರ್ಧರಿಸ್ತೀವಲ್ವಾ? ಅದೇ ರೀತಿ ಕೋನ ಬಾಹು ಕೋನ ಮತ್ತೆ ಲಂಬಕೋನಕ್ಕೆ ಸಂಬಂಧಪಟ್ಟ ಹಾಗೆ ಲಂಬಿಬಾ ಸಿದ್ಧಾಂತವನ್ನ ಕಲಿತಾ ಹೋದ್ರಿ, ಹೌದಲ್ವಾ? ಇದೇ ನಿರ್ಧಾರಕಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಸಮರೂಪತೆಯ ನಿರ್ಧಾರಕ ಗುಣಗಳು ಅಂತನೂ ಸಹ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಆ ನಿರ್ಧಾರಕ ಗುಣಗಳನ್ನ ಬಳಸ್ಕೊಂಡು ಸಮರೂಪತೆಯನ್ನ ಹೇಗೆ ನಿರ್ಧರಿಸ್ತೀವಿ ಅಂತ ನೋಡ್ತಾ ಹೋಗೋಣವಾ? ಸಮರೂಪತೆಯ ನಿರ್ಧಾರಕ ಗುಣಗಳಲ್ಲಿ ನೀವು ಇಲ್ಲಿ ಕಲಿತಾ ಇರೋದು ಕೋನ 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 ನಿರ್ಧಾರಕ ಗುಣ, ಬಾಹು ಕೋನ ಬಾಹು ನಿರ್ಧಾರಕ ಗುಣ ಮತ್ತು ಬಾ 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 ಅಂದ್ರೆ ಬಾಹು 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 ನಿರ್ಧಾರಕ ಗುಣಗಳನ್ನ. ಮೊದಲನೇದಾಗಿ ಕೋನ ಕೋನ ನಿರ್ಧಾರಕ ಗುಣವನ್ನ ನೋಡ್ತಾ ಹೋಗೋಣ. ಕೋನ ಕೋನ ನಿರ್ಧಾರಕ ಗುಣವನ್ನ
ಪ್ರಮೇಯವನ್ನ ಬಿಡಿಸುವುದರ ಮುಖಾಂತರ ಕಲಿತಾ ಹೋಗೋಣ ವಿದ್ಯಾರ್ಥಿಗಳೇ. ಆ ನಿರ್ಧಾರಕ ಗುಣದ ನಿರೂಪಣೆ ನೋಡೋಣ. ಏನ್ ಹೇಳುತ್ತೆ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂತ ಹೇಳ್ತದೆ. ಅಂದ್ರೆ ಎರಡು ತ್ರಿಭುಜಗಳಲ್ಲಿರುವಂತಹ ಅನುರೂಪ ಕೋನಗಳು ಸಮವಾಗಿದ್ರೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರೋದ್ರ ಜೊತೆ ಆ ಎರಡೂ ತ್ರಿಭುಜಗಳು ಸಮರೂಪಿ ಆಗುತ್ತೆ ಅಂತ ಕೋನ ನಿರ್ಧಾರಕ ಗುಣ ಹೇಳುತ್ತೆ. ಅದು ಹೇಳುತ್ತೆ ಸಾಧಿಸ್ಬೇಕಲ್ವಾ? ಸಾಧನೆ ಮಾಡ್ಬೇಕಾದ್ರೆ ಪ್ರಮೇಯದ ಮೊದಲನೇ ಹಂತ ಏನು? ಹೇಳಿಕೆ ಬರ್ದಾದ್ಮೇಲೆ ಹೇಳಿಕೆಗೆ ತಕ್ಕನಾಗಿ ನಾವೇನ್ ಮಾಡ್ಬೇಕು? ಡಯಾಗ್ರಾಮ್ ಆಗ್ಬೇಕಲ್ವಾ? ಹಾಕೊಂಡ್ವಾ? ಎರಡು ತ್ರಿಭುಜಗಳು ಬೇಕು ಅಂತ ಆಗಿದೆ, ಹೌದಾ? ಆ ಎರಡು ತ್ರಿಭುಜಗಳಲ್ಲಿ ನಿಮಗೆ ಗೊತ್ತಿರೋದೇನು? ಅನುರೂಪ ಕೋನಗಳು ಸಮ ಅಂತ. ಹಾಗಾದ್ರೆ ಬರ್ದು ಅನುರೂಪ ಕೋನಗಳನ್ನ ಗುರುತಿಸೋಣವಾ? ಮೊದಲನೇದಾಗಿ ತ್ರಿಭುಜ ABC ತಗೋಣ. ತ್ರಿಭುಜ ABC. ಮತ್ತೊಂದು ತ್ರಿಭುಜ DE ಮತ್ತೆ F ಅನ್ನ ತಗೋಣ. ಓಕೆನಾ? ಈಗ ಎರಡು ತ್ರಿಭುಜಗಳನ್ನ ತಗೊಂಡಿದೀವಿ, ಹೌದಾ? ಆ ಎರಡೂ ತ್ರಿಭುಜಗಳಲ್ಲಿ ನಿಮಗೆ ಗೊತ್ತಿರೋದೇನು? ಅನುರೂಪ ಕೋನಗಳು ಸಮ. ಅನುರೂಪ ಕೋನಗಳನ್ನ ಗುರುತಿಸೋಣ. ಎ ಕೋನ. ಕೋನ ಎಗೆ ಅನುರೂಪವಾಗಿರುವ ಕೋನ ಯಾವುದು? ಡಿ, ಹೌದಲ್ವಾ? ಅದೇ ರೀತಿ ಕೋನ ಬಿ. ಕೋನ ಬಿಗೆ ಅನುರೂಪವಾಗಿರುವ ಕೋನ ಯಾವುದು? ಇ, ಹೌದಾ? ಅದೇ ರೀತಿ ಕೋನ ಸಿಗೆ ಅನುರೂಪವಾಗಿರುವಂತಹ ಕೋನ ಯಾವುದು? ಹೇಳ್ತಿದ್ದೀರಲ್ವಾ ನೀವು? ಏನದು? ಎಫ್ ಕೋನ, ಹೌದಾ? ಇದನ್ನೇ ನಾವೇನ್ ಮಾಡ್ಬೇಕು? ದತ್ತದಲ್ಲಿ ಬರಿಬೇಕು ತಾನೆ? ದತ್ತ ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಅನುರೂಪ ಕೋನಗಳು ಸಮ ಅಂತ ಹೇಳಿದ್ದೀರ ತಾನೆ? ಕೋನ A ಇಸ್ ಈಕ್ವಲ್ ಟು ಕೋನ D, ಹೌದಲ್ವಾ? ಕೋನ B ಇಸ್ ಈಕ್ವಲ್ ಟು ಏನು? ಕೋನ E. ಕೋನ C ಅದಕ್ಕೆ ಅನುರೂಪವಾದ ಕೋನ ಯಾವುದು? F. ಇದು ಸಮ. ಗೊತ್ತಿರುವಂತ ಅಂಶಗಳನ್ನ ದತ್ತದಲ್ಲಿ ಬರ್ವಿ. ಹಾಗಾದ್ರೆ ನೀವು ಪ್ರೂವ್ ಮಾಡ್ಬೇಕಾಗಿರೋದೇನು? ಆ ಕೋನಗಳು ಸಮ ಆದ್ರೆ ಹೇಳಿಕೆ ಇನ್ನೊಂದು ಭಾಗ ನೋಡಿ ಏನ್ ಮಾಡುತ್ತೆ? ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತ ಅಂತಾನು ಹೇಳ್ತೀವಿ. ಸಮಾನುಪಾತದಲ್ಲಿ ಆದ್ವು ಅಂದ್ರೆ ಆ ತ್ರಿಭುಜಗಳು ಏನಾಗ್ತವೆ? ಸಮರೂಪಿ ಆಗ್ತವೆ ಅಂತ ಸಾಧಿಸ್ಬೇಕಲ್ವಾ? ಹಾಗಾದ್ರೆ ಸಾಧನೀಯ ಬರೆಯೋಣ. ಸಾಧನೀಯ ಏನು? ಬಾಹುಗಳ ಅನುಪಾತಗಳು ಸಮ. ನೋಡಿ ಇಲ್ಲಿ AB-ಗೆ ಅನುರೂಪವಾಗಿರುವಂತಹ ಬಾಹು ಯಾವುದು? ಪರಸ್ಪರ AB ಮೇಲೆ ಐಕ್ಯ ಆಗೋದು ತಾನೆ? ಯಾವ್ದದು? DE. ಅಂದ್ರೆ AB by DE is equal to BC ಮೇಲೆ ಬರುವಂತಹ ಅನುರೂಪ ಬಾಹು ಯಾವುದು? EF. ಅದೇ ರೀತಿ ಮೂರನೇ ಬಾಹು ಯಾವುದು? CA. CAಗೆ ಅನುರೂಪವಾಗಿರುವಂತಹ ಬಾಹು FD. CA by FD. ಇದು ಬಾಹುಗಳ ಅನುಪಾತ ಆಯಿತು. ಹಾಗಾದ್ರೆ ಇದನ್ನ ಒಂದು ಅಂತ ತಗೋಣ. ಇದ್ರ ಜೊತೆ ನೀವು ಇನ್ನೂ ಒಂದು ಪ್ರೂವ್ ಮಾಡ್ಬೇಕು. ಆ ತ್ರಿಭುಜಗಳು ಸಮರೂಪಿ ಅಂತ, ಹೌದಾನೆ?
ಯಾವುದು ಆ ಎರಡು ತ್ರಿಭುಜಗಳು? ಮೊದಲನೇ ತ್ರಿಭುಜ ABC, ಎರಡನೇ ತ್ರಿಭುಜ DF. ಅವೆರಡು ಸಮರೂಪಿ ಅಂದ್ರೆ ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ಓಕೆನಾ? ಈಗ ಇದರ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು? ಪ್ರೂವ್ ಮಾಡ್ಬೇಕಲ್ವಾ? ಸಾಧನೆ ಮಾಡ್ಬೇಕು ತಾನೆ. ಸಾಧನೆ ಮಾಡೋದಕ್ಕೆ ನಮ್ಗೆ ಪೂರಕವಾದ ಅಂಶಗಳು ಇದಾವ? ಏನಾದ್ರು ಇನ್ನೂ ಅಗತ್ಯವಾಗಿರೋ ಇದಾವ? ನೋಡೋಣ. ದತ್ತ ರೇಖಾಕೃತಿ ಅಥವಾ ದತ್ತ ಚಿತ್ರದಿಂದ ನಾವು ಮುಂದಿನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಕೆಲವೊಂದು ರಚನೆಗಳನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಏನದು ಅಂದ್ರೆ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, AB ಸಮನಾಗಿರುವ ಹಾಗೆ DE ಮೇಲೆ P ಅನ್ನ ಮಾರ್ಕ್ ಮಾಡಬೇಕು. ಅದೇ ರೀತಿ AC ಸಮವಾಗಿರುವಂತೆ DF ಮೇಲೆ Q ಬಿಂದುವನ್ನ ಮಾರ್ಕ್ ಮಾಡಬೇಕು. ಆವಾಗ AB DP ಮತ್ತು AC DQ ಆಗುತ್ತೆ ತಾನೆ. ಆ ರೀತಿ ಬಿಂದುಗಳನ್ನ ಗುರುತಿಸಿ PQ ಅನ್ನ ನೀವು ಸೇರಿಸಬೇಕಾಗತ್ತೆ. ಮಾಡಿ ನೋಡೋಣ. ಇಲ್ಲಿ ನೋಡಿ, AB ಸಮನಾಗಿರುವಂತೆ P ಬಿಂದುವನ್ನ ಮಾರ್ಕ್ ಮಾಡಿದ್ದೀನಿ. P. ನೆಕ್ಸ್ಟ್ ಅದೇ ರೀತಿ Q. ಮತ್ತೆ PQ ಅನ್ನ ಏನ್ ಮಾಡ್ಬೇಕು? ಸೇರಿಸ್ಬೇಕೌದಾ? ಸೇರಿಸಿ. ಓಕೆನಾ? ಅದನ್ನೇ ರಚನೆಯಲ್ಲಿ ಬರೆಯೋಣ. ಏನ್ ಹೇಳುತ್ತೆ ರಚನೆ? AB DP ಮತ್ತು AC DQ ಆಗುವಂತೆ P ಮತ್ತು Q ಬಿಂದುಗಳನ್ನು ಗುರುತಿಸೋದ್ರ ಜೊತೆಗೆ ಏನ್ ಮಾಡ್ಬೇಕು? PQ ಗಳನ್ನ ಸೇರಿಸಬೇಕು. ಹೌದಲ್ವಾ? PQ ಗಳನ್ನ ಸೇರಿಸಾಯ್ತು. ಸೇರಿಸಾದ್ಮೇಲೆ ನೋಡಿ, ನಿಮಗೊಂದು ಹೊಸ ತ್ರಿಭುಜ ಉಂಟಾಯ್ತು. ಯಾವ್ದದು? DPQ ತ್ರಿಭುಜ. ಹೌದಲ್ವಾ? ಈಗ DPQ ತ್ರಿಭುಜ ಮತ್ತು ABC ತ್ರಿಭುಜಗಳ ಸರ್ವಸಮತೆಯನ್ನ ನೋಡೋಣ. ಆ ಸರ್ವಸಮತೆಯಿಂದ ನಿಮಗೆ ಸಾಧನೀಯವನ್ನ ಅಂದ್ರೆ ಪ್ರಮೇಯದಲ್ಲಿ ಕೊಟ್ಟಿರೋದನ್ನ ಸಾಧಿಸಬೇಕಾಗಿರೋದಕ್ಕೆ ಬೇಕಾಗಿರುವಂತ ಪ್ರಮುಖ ಅಂಶ ದೊರೆಯುತ್ತೆ. ಹಾಗಾದ್ರೆ ನೋಡೋಣ. ಸಾಧನೆ ಯಾವ ಎರಡು ತ್ರಿಭುಜಗಳು ತಗೋಬೇಕು ಅಂದೆ? ಮೊದಲನೇ ದತ್ತ ತ್ರಿಭುಜ ಇದೆಯಲ್ಲ, ತ್ರಿಭುಜ ABC ಮತ್ತು ಹೊಸ ತ್ರಿಭುಜ ಬಂದಲ್ವಾ ರಚನೆ ಮುಖಾಂತರ, ಯಾವ್ದದು? DPQ. ತ್ರಿಭುಜ DPQ ಗಳಲ್ಲಿ ಸರ್ವಸಮತೆಯನ್ನ ಗುರುತಿಸೋಣ. AB DP ನಾವೇ ಮಾಡ್ಕೊಂಡಿದೀವಿ. ಯಾವ ಹಂತದಲ್ಲಿ? ರಚನೆ ಇರ್ತಾನೆ. ಅದೇ ರೀತಿ AC DQ. ತ್ರಿಭುಜದ ಎರಡು ಬಾಹುಗಳು ಸಮ ಇದೆ. ಬರೆಯೋಣ. AB DP ರಚನೆ. AC ಏನಾಗಿದೆ? DQ. ಇದು ಸಹ ರಚನೆ. ಹೌದಲ್ವಾ? ಇದಾದ್ಮೇಲೆ ನೋಡಿ, ಈ ಅನುರೂಪ ಬಾಹುಗಳು ಸಮ ಆಗಿದ್ದು ಅವುಗಳಿಂದ ಏರ್ಪಟ್ಟಿರುವಂತಹ ಕೋನಗಳು, ಅನುರೂಪ ಕೋನಗಳು ಯಾವುದು? A ಮತ್ತೆ D. ಅವು ಸಮ ಅಂತ ಈಗಾಗ್ಲೇ ಹೇಳಿದೀವಿ.
ಎಲ್ಲಿ ದತ್ತದಲ್ಲಿ ಇಳಿದಿದ್ದಾನೆ. ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಹೌದಲ್ವಾ? ಬರೆಯೋಣ. ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ದತ್ತ ಅವರೇ ಕೊಟ್ಬಿಟ್ಟಿದ್ದಾರೆ. ಹೌದಾನೆ? ಇಲ್ಲಿ ನೋಡಿ, ಎರಡು ಬಾಹುಗಳು ಸಮ ಇದ್ದಾವೆ, ಒಂದು ಕೋನ ಸಮ ಇದೆ. ಯಾವ ನಿರ್ಧಾರಕ ಗುಣ? ಎರಡು ಬಾಹುಗಳು ಮತ್ತೆ ಒಂದು ಕೋನ. ಯಾವ್ದದು? ಹೌದು, ಬಾಕೋಬ ನಿರ್ಧಾರಕ ಗುಣ. ಬಾಕೋಬ ನಿರ್ಧಾರಕ ಗುಣ ಏನ್ ಹೇಳುತ್ತೆ? ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಬಾಹುಗಳಿಗೆ ಸಮವಾಗಿದ್ದು ಅವುಗಳಿಂದ ಏರ್ಪಟ್ಟ ಕೋನಕ್ಕೆ ಸಮವಾಗಿದ್ರೆ ಆ ಎರಡೂ ತ್ರಿಭುಜಗಳು ಏನಾಗ್ತವೆ? ಸರ್ವಸಮ ತಾನೆ. ಹಾಗಾದ್ರೆ ನಾವಿಲ್ಲಿ ಹೇಳ್ಬೋದಲ್ವಾ, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಯಾವ ನಿರ್ಧಾರಕ ಗುಣ? ಭಾ ಕೋ ಭಾ ನಿರ್ಧಾರಕ ಗುಣ. ಎಸ್ ಅಂತಾನು ಹೇಳ್ತೀವಿ. ಸರಿನಾ? ತ್ರಿಭುಜಗಳು ಸರ್ವಸಮ ಅಂದ್ರೆ ಅವುಗಳ ಉಳಿದ ಅಂಶಗಳು ಯಾವ್ದದು? ಇಲ್ಲಿ ಎರಡು ಬಾಹುಗಳು ಸಮ ಅಂತಿದೆ. ಎರಡು ಬಾಹು ಸಮ ಆದ್ರೆ ಉಳಿದ ಇನ್ನೊಂದು ಬಾಹುನು ಸಹ ಏನಾಗುತ್ತೆ? ಸಮ ಆಗುತ್ತೆ. ಅದ್ರ ಜೊತೆ ಇಲ್ಲಿ ಒಂದು ಕೋನ ಸಮ ಇದೆ ಅಂತ ತೋರಿಸಿದೀವಿ. ಸರ್ವಸಮ ಆಗಿರೋದ್ರಿಂದ ಅದರ ಉಳಿದ ಎರಡು ಕೋನಗಳು ಏನಾಗ್ತವೆ? ಸಮ ಆಗುತ್ತೆ ತಾನೆ. ಹಾಗಾದ್ರೆ ಇನ್ನೊಂದು ಬಾಹು ಯಾವ್ದು ಸಮ ಇದೆ? ಎ ಬಿ ಎ ಸಿ ಈಗ ಆಲ್ರೆಡಿ ಬರ್ದಿದೀವಿ. ಉಳಿದಿದ್ ಯಾವ್ದು? ಬಿ ಸಿ. ಬಿ ಸಿ ಯಾವುದಕ್ಕೆ ಸಮ ಆಗುತ್ತೆ? ಪಿ ಕ್ಯೂಗೆ ತಾನೆ. ಹಾಗಾದ್ರೆ ಬರೆಯೋಣ. ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಹೌದಾ? ಅದೇ ರೀತಿ ನೋಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಅಂತ ಬರೀಬಹುದಾ? ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ. ಇದನ್ನ ಸಮೀಕರಣ 1 ಅಂತ ತಗೊಳ್ಳಿ. ಈ ಎರಡು ಅಂಶಗಳನ್ನ ಯಾವ ಆಧಾರದ ಮೇಲೆ ಬರ್ದ್ವಿ? ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಭಾಗಗಳು ಅಂದ್ರೆ ಗೊತ್ತಾಯ್ತಲ್ವಾ? ಇಲ್ಲಿ ಬಾಹು ಮತ್ತೆ ಕೋನ. ಇದರ ಆಧಾರದ ಮೇಲೆ ನೋಡಿ, ನಿಮಗೆ ಬಿ ಕೋನ ಪಿ ಕೋನಕ್ಕೆ ಏನಾಯ್ತು? ಸಮ ಆಯ್ತು. ಅಲ್ದಲನೆ ಬಿ ಕೋನ ಈ ಕೋನಕ್ಕೂ ಸಮ ಅಂತ ತಗೊಂಡ್ವಿ ಅಲ್ವಾ? ಆದರೆ ದತ್ತದಲ್ಲಿ ಹೇಳಿದೀವಿ ಏನಂತ? ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಅಂತ ಹೇಳಿದೀವಿ ದತ್ತದಲ್ಲಿ. ಹೌದಲ್ವಾ? ಇಲ್ಲಿ ನೋಡಿ, ಕೋನ ಬಿ ಪಿಗೂ ಸಮ ಇದೆ. ದತ್ತದ ಪ್ರಕಾರ ಕೋನ ಬಿ ಈಗೂ ಸಮ ಇದೆ ಅಂದ್ರೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಅಂತ ಬರೀಬಹುದಾ? ಕೋನ ಪಿ ಈಸ್ ಈಕ್ವಲ್ ಟು ಕೋನ ಇ. ಹಾಗಾದ್ರೆ ಪಿ ಮತ್ತು ಇ ಕೋನಗಳನ್ನ ಎಂತ ಕೋನಗಳು ಅಂತ ಕರಿತೀವಿ? ಇಲ್ಲಿ ನೋಡಿ, ಒಂದು ರೇಖೆ ಒಂದೇ ಬದಿಗೆ ಬರುವಂತವೆ. ಯಾವುದದು? ಅನುರೂಪ ಕೋನಗಳು. ಪಿ ಮತ್ತು ಇ ಅನುರೂಪ ಕೋನಗಳಾಗಿರೋದ್ರಿಂದ ಅನುರೂಪ ಕೋನಗಳು. ಅನುರೂಪ ಕೋನಗಳು ಯಾವಾಗ ಉಂಟಾಗ್ತವೆ? ಎರಡು ರೇಖೆಗಳು ಸಮಾಂತರ ಆಗಿದ್ದಾಗ ತಾನೆ. ಹಾಗಾದ್ರೆ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಅಂತ ಹೇಳ್ಬೋದಾ? ಪಿ ಕ್ಯೂ ರೇಖೆಯು ಇ ಎಫ್ ರೇಖೆಗೆ ಸಮಾಂತರ ಇದೆ ಅಂತ ಹೇಳ್ಬೋದಾ? ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್. ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಆಗಿದೆ ಅಂದ್ರೆ ನಾವು ಡಿಇಎಫ್ ತ್ರಿಭುಜಕ್ಕೆ ಟೇಲ್ಸ್ನ ಉಪಪ್ರಮೇಯದ ಆಧಾರದ ಮೇಲೆ ಬರೀತಾ ಹೋಗ್ತೀನಿ ನೋಡಿ. ಇಲ್ಲಿ ಡಿಇ ತ್ರಿಭುಜ ಡಿಇಎಫ್ ನಲ್ಲಿ ಏನಾಗುತ್ತೆ ಅಂದ್ರೆ ಡಿಪಿ ಬೈ ಡಿಇ is equal to dq by df. dq by df is equal to pq by ef. pq by
ಇ ಎಫ್ ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ ಟೇಲ್ಸ್ ನ ಉಪಪ್ರಮೇಯದ ಪ್ರಕಾರ ಬಾಹುಗಳ ಅನುಪಾತ ಬರೆದ್ವಿ, ಹೌದಲ್ವಾ? ಇಲ್ಲಿ ನೋಡಿ, ಡಿಪಿ ಬೈ ಡಿಇ ಈಸ್ ಈಕ್ವಲ್ ಟು ಡಿಕ್ಯೂ ಬೈ ಡಿಎಫ್ ಈಸ್ ಈಕ್ವಲ್ ಟು ಪಿಕ್ಯೂ ಬೈ ಇಎಫ್ ಅಂತ ಇದೆ. ಆದ್ರೆ ರಚನೆ ಮುಖಾಂತರ ನೀವು ಮಾಡಿದ್ದೀರಾ ಏನದು? ಎ ಬಿ ಈಸ್ ಈಕ್ವಲ್ ಟು ಡಿಪಿ ಅಂದ್ರೆ ಎ ಬಿ ಮತ್ತು ಡಿಪಿ ಗಳು ಸಮ ಆಗಿದವೆ ಅಂದ್ರೆ ನಿಮಗೆ ಬಾಹುಗಳ ಅನುಪಾತ ಬಂದಿದೆಯಲ್ಲ, ಅದರಲ್ಲಿ ಡಿಪಿ ಜಾಗದಲ್ಲಿ ಎ ಬಿ ನ ಹಾಕ್ಬೋದಾ? ಬರೆಯೋಣ ಹಾಗಾದ್ರೆ. ಇಲ್ಲಿ ಬರೀತೀನಿ ಮತ್ತೊಂದು ಸ್ಟೆಪ್ ಅಲ್ಲಿ, ಎ ಬಿ ಇಸ್ ಈಕ್ವಲ್ ಟು ಡಿಪಿ ಕಮ, ಅದೇ ರೀತಿನೇ ನೋಡಿ ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಅಂತ ತಗೊಂಡಿದ್ದೀರಾ, ಹೌದಾ? ಹೌದಾನೆ? ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿಪಿ ಜಾಗದಲ್ಲಿ ಎ ಬಿ ಹಾಕೋಣ. ಅವಾಗೇನಾಯ್ತು? ಎ ಬಿ ಬೈ ಡಿಇ ಈಸ್ ಈಕ್ವಲ್ ಟು ಡಿ ಕ್ಯೂ ಅಂದ್ರೆ ಏನು? ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಪಿ ಕ್ಯೂ ಬಿ ಸಿ ಗೆ ಸಮ ಇದೆ ಅಂತ ತ್ರಿಭುಜಗಳ ಸರ್ವಸಮತೆ, ಅದರಲ್ಲೂ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಗಳ ಸರ್ವಸಮತೆಯ ಆಧಾರದ ಮೇಲೆ ಆ ಬಾಹುಗಳ ಸಮತೆಯನ್ನ ಗುರುತಿಸಿದಿರ, ಹೌದಲ್ವಾ? ಆ ಎರಡೂ ಬಾಹುಗಳು ಸಮ ಅಂತ ಹೇಳಿದಿರ. ಅದನ್ನ ಬರೆಯೋಣ ಈಗ. ಪಿ ಕ್ಯೂ ಜಾಗದಲ್ಲಿ ಆಗೋದು ಏನ್ ಬರೀತೀರ? ಬಿ ಸಿ ಬೈ ಇ ಎಫ್. ಯಾವ್ದ್ರಿಂದ? ಸಮೀಕರಣ 1ರಿಂದ. ಸರಿನಾ? ಹಾಗಾದ್ರೆ ಬಾಹುಗಳ ಅನುಪಾತವನ್ನ ನೋಡಿ ಬಂದಿದ್ಯಾ ಅಂತ ಒಂದು ಬಾರಿ ಸಾಧನೀಯದ ಜೊತೆ ಹೋಲಿಕೆ ಮಾಡಿ. ಎ ಬಿ ಬೈ ಡಿಇ, ಬಿ ಸಿ ಬೈ ಇ ಎಫ್ ಮತ್ತು ಸಿ ಎ ಬೈ ಎಫ್ ಡಿ ಬಂದಿದೆ ಅಲ್ವಾ? ಎ ಬಿ ಬೈ ಡಿಇ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಹಾಗಾದ್ರೆ ಒಂದು ಅಂಶವನ್ನ ನಾವು ಸಾಧಿಸಿದ್ವಿ. ಇಲ್ಲಿ ನೋಡಿ, ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಅಂದ್ರೆ ಹಾಗಾದ್ರೆ ಆ ಎರಡೂ ತ್ರಿಭುಜಗಳು ಸಮರೂಪಿ ಆಗ್ಲೇಬೇಕಲ್ವಾ? ಹಾಗಾದ್ರೆ ಬರೆಯೋಣ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇ ಎಫ್. ತ್ರಿಭುಜದ ಸಮರೂಪತೆಯನ್ನು ನಿರ್ಧರಿಸೋಕೆ ಎರಡು ಅಂಶಗಳು ಬೇಕು. ಒಂದು, ಅನುರೂಪ ಕೋನಗಳು ಸಮವಾಗಿರ್ಬೇಕು, ಮತ್ತೆ ಬಾಹುಗಳು ಸಮಾನುಪಾತದಲ್ಲಿರ್ಬೇಕು. ಈಗಾಗ್ಲೇ ಅವರೇ ಕೊಟ್ಟಿದ್ದಾರೆ ಅನುರೂಪ ಕೋನಗಳು ಸಮ ಅಂತ. ಬಾಹುಗಳ ಅನುಪಾತವನ್ನ ನಾವು ಕಂಡುಹಿಡಿದ್ವಿ. ಆ ಎರಡು ಆಧಾರದ ಮೇಲೆ ನಾನೇನ್ ಬರೆದಿದ್ದೀನಿ ಅಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇ ಎಫ್. ಗೊತ್ತಾಯ್ತಲ್ಲ? ಎರಡು ತ್ರಿಭುಜಗಳಲ್ಲಿ ಕೋನಗಳು ಸಮ ಆದ್ರೆ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಮತ್ತು ಆ ಎರಡೂ ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿ ಆಗಿರುತ್ತೆ. ಗೊತ್ತಾಯ್ತಲ್ಲ? ಇಲ್ಲಿವರೆಗೂ ವಿದ್ಯಾರ್ಥಿಗಳೇ ನಾವು ಕೋನ ನಿರ್ಧಾರಕ ಗುಣವನ್ನ ಸಾಧಿಸೋದ್ರ ಜೊತೆಗೆ ಅದರ ಹೇಳಿಕೆಯನ್ನ ನೋಡಿದ್ವಲ್ವಾ? ಹಾಗಾದ್ರೆ ಉಳಿದ ಎರಡು ನಿರ್ಧಾರಕ ಗುಣಗಳಾದ ಬಾ ನಿರ್ಧಾರಕ ಗುಣ ಮತ್ತು ಬಾಹು ಕೋನ ಬಾ ನಿರ್ಧಾರಕ ಗುಣವನ್ನ ನೋಡೋಣ. ಬಾ ನಿರ್ಧಾರಕ ಗುಣ ಏನ್ ಹೇಳುತ್ತೆ ಅಂದ್ರೆ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳೊಂದಿಗೆ ಸಮಾನುಪಾತದಲ್ಲಿದ್ರೆ ಅವುಗಳ ಅನುರೂಪ ಕೋನಗಳು ಏನಾಗಿರ್ತವೆ? ಸಮ ಆಗಿರುತ್ತೆ ಮತ್ತು ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ. ಈಗ ತ್ರಿಭುಜ ಎ ಬಿ ಸಿ ಮತ್ತೆ ತ್ರಿಭುಜ ಡಿಇಎಫ್ ಅಂತ ತಗೊಂಡಾಗ ಎ ಬಿ ಬೈ ಡಿಇ ಅಂದ್ರೆ ಬಾಹುಗಳ ಅನುಪಾತ ಬರೀರಿ ಅಂದ ತಕ್ಷಣ ನಿಮ್ಗಾಗ್ಲೇ ಈಗ ಅಭ್ಯಾಸ ಆಗಿದೆ ಅನ್ಕೊಂಡಿರ್ತೀನಿ. ಎ ಬಿ ಬೈ ಡಿಇ, ಬಿ ಸಿ ಬೈ ಇ ಎಫ್ ಮತ್ತೆ ಎ ಸಿ ಬೈ ಡಿ ಎಫ್ ಅಂತ ಬರೀತೀರಾ. ಅದೇ ರೀತಿ
ಬೇರೆ ಬೇರೆ ಅಕ್ಷರಗಳನ್ನ ಹಾಕೊಂಡು ನೀವು ಅಭ್ಯಾಸ ಮಾಡಿದಾಗ ಅದು ಇನ್ನೂ ಸಹ ನಿಮಗೆ ಮನಗೊಳ್ಳುತ್ತೆ. ಗೊತ್ತಾಯ್ತಲ್ಲ? ಆ ರೀತಿ ಬಾಹುಗಳು ಸಮಾನುಪಾತದಲ್ಲಿದ್ರೆ ಅವುಗಳ ಅನುರೂಪ ಕೋನಗಳು ಅಂದ್ರೆ ಎ ಕೋನ ಡಿ ಕೋನಕ್ಕೆ, ಬಿ ಕೋನ ಇ ಕೋನಕ್ಕೆ, ಸಿ ಕೋನ ಎಫ್ ಕೋನಕ್ಕೆ ಗುರುತಿಸಿದ್ವಲ್ಲ, ಅವು ಸಮ ಇದ್ದು ಆ ಎರಡೂ ತ್ರಿಭುಜಗಳು ಏನಾಗ್ತವೆ? ಸಮರೂಪಿ ಆಗುತ್ತೆ. ಗೊತ್ತಾಯ್ತಲ್ಲ? ಇದು ಬಾ 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 ನಿರ್ಧಾರಕ ಗುಣ ಆದ್ರೆ ಎರಡನೇ ನಿರ್ಧಾರಕ ಗುಣ, ಎರಡನೇದ ಮೂರನೇ ನಿರ್ಧಾರಕ ಗುಣ. ಹೌದಲ್ವಾ? ಮೂರನೇ ನಿರ್ಧಾರಕ ಗುಣ ಬಾ ಕೋ ಬಾ ನಿರ್ಧಾರಕ ಗುಣ ಏನ್ ಹೇಳುತ್ತೆ? ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ರೆ ಆ ಕೋನ ಏನಾಗಿರುತ್ತೆ? ಯಾವ್ದ್ರಿಂದ ಏರ್ಪಟ್ಟಿರುತ್ತೆ? ಬಾಹುಗಳಿಂದ ತಾನೆ. ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಏನಾಗಿರ್ತವೆ? ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಏನಾಗ್ತವೆ? ಸಮರೂಪಿ ಆಗ್ತವೆ. ಹೌದಲ್ವಾ? ಒಂದು ತ್ರಿಭುಜದಲ್ಲಿರುವ ಒಂದು ಕೋನ ಮತ್ತೊಂದು ತ್ರಿಭುಜದಲ್ಲಿರುವ ಕೋನಕ್ಕೆ ಸಮ ಆಗಿದ್ದಾಗ ಆ ಕೋನ ಯಾವ್ದ್ರಿಂದ ಉಂಟಾಗಿರುತ್ತೆ? ಬಾಹುಗಳಿಂದ ತಾನೆ. ಆ ಬಾಹುಗಳು ಸಮಾನುಪಾತದಲ್ಲಿದ್ರೆ ಆ ಎರಡೂ ತ್ರಿಭುಜಗಳು ಏನಾಗ್ತದೆ? ಸಮರೂಪಿ ಆಗತ್ತೆ. ಗೊತ್ತಾಯ್ತಲ್ಲ? ನಾವು ಇಲ್ಲಿವರೆಗೂ 3 ನಿರ್ಧಾರಕ ಗುಣಗಳನ್ನ ನೋಡಿದ್ವಿ. ಮೊದಲನೇದಾಗಿ ಕೋನ 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 ನಿರ್ಧಾರಕ ಗುಣ, ಎರಡನೇದಾಗಿ ಬಾಹು 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 ನಿರ್ಧಾರಕ ಗುಣ ಮತ್ತು ಮೂರನೇದಾಗಿ ಬಾಹು ಕೋನ ಬಾಹು ನಿರ್ಧಾರಕ ಗುಣವನ್ನ ನೋಡಿದ್ವಿ. ಅದರಲ್ಲಿ ಎರಡನೇ ಮತ್ತು ಮೂರನೇ ನಿರ್ಧಾರಕ ಗುಣಗಳ ಹೇಳಿಕೆಯನ್ನ ನೋಡಿದ್ವಿ. ಹಾಗಾದ್ರೆ ನಿಮಗೊಂದು ಚಟುವಟಿಕೆ, ಕೋನ ಕೋನ ನಿರ್ಧಾರಕ ಗುಣವನ್ನ ಯಾವ ರೀತಿ ಪ್ರಮೇಯದ ಮುಖಾಂತರ ಸಾಧಿಸಿದ್ವಲ್ಲ, ನೀವು ಅದೇ ರೀತಿ ಈ ಎರಡು ನಿರ್ಧಾರಕ ಗುಣಗಳನ್ನ ಸಾಧಿಸುವಂತ ಪ್ರಯತ್ನವನ್ನ ಮಾಡ್ತೀರಾ ಅಂತ ಅಂದ್ಕೊಂಡು ವಿದ್ಯಾರ್ಥಿಗಳೇ, ಮುಂದಿನದಾಗಿ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಈ ನಿರ್ಧಾರಕ ಗುಣಗಳನ್ನ ಬಳಸ್ಕೊಂಡು ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಇಲ್ಲಿ ಏನ್ ಕೇಳಿದರೆ? ಕೊಟ್ಟಿರುವ ತ್ರಿಭುಜಗಳು ಸಮರೂಪಿಗಳೇ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಹೌದಲ್ವಾ? ಇಲ್ಲಿವರೆಗೂ 3 ನಿರ್ಧಾರಕ ಗುಣಗಳನ್ನ ಬಳಸ್ಕೊಂಡ್ರಿ ಅಲ್ವಾ? ನೋಡಿದ್ವಿ ಅಲ್ವಾ? ಕಲ್ತ್ವಿ. ಹಾಗಾದ್ರೆ ಆ ನಿರ್ಧಾರಕ ಗುಣಗಳನ್ನ ಬಳಸ್ಕೊಂಡು ಕೊಟ್ಟಿರುವಂತ ತ್ರಿಭುಜಗಳು ಸಮರೂಪಿಗಳ ಅಂತ ನೋಡೋಣ. ಮೊದಲನೇ ತ್ರಿಭುಜ ನೋಡಿ, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜ ಇದೆ. ಎ ಬಿ ಸಿ ತ್ರಿಭುಜದಲ್ಲಿ 60 ಡಿಗ್ರಿ 80 ಡಿಗ್ರಿ 40 ಡಿಗ್ರಿ ಅಂತ 3 ಕೋನಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಪಿ ಕ್ಯೂ ಆರ್ ತ್ರಿಭುಜದಲ್ಲೂ ಕೊಟ್ಟಿದ್ದಾರೆ. ಆ ತ್ರಿಭುಜಗಳ ಕೋನಗಳನ್ನ ಕೊಟ್ಟಿರೋದ್ರಿಂದ ನಿಮಗೆ ಗೊತ್ತು 3 ನಿರ್ಧಾರಕ ಗುಣಗಳು. ಅದರಲ್ಲಿ ಕೋನ ಕೋನ ನಿರ್ಧಾರಕ ಗುಣವನ್ನ ಬಳಸ್ಕೊಂಡು ನಾವು ಆ ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೋದಾ? ನೋಡಿ, ಕೋನ ಎ ಎಷ್ಟಿದೆ? 60 ಡಿಗ್ರಿ ಇದೆ. ಹೌದಲ್ವಾ? ಕೋನ ಪಿ ಎಷ್ಟಿದೆ? ಪಿ ಕ್ಯೂ ಆರ್ ಅಲ್ಲಿ ಅದು ಸಹ 60 ಡಿಗ್ರಿ ಇದೆ. ಅವರೇ ಕೊಟ್ಟಿದ್ದಾರೆ, ಬರ್ಕೊಂಡಲ್ವಾ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಯಾವ್ಯಾವುದು? ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ. ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಕೊಟ್ಟಿರೋದ್ರಿಂದ ನಾನು ಅದನ್ನ ದತ್ತ ಅಂತ ತಗೊಂಡಿದ್ದೀನಿ. ಗೊತ್ತಾಯ್ತಾ? ಅದೇ ರೀತಿ ಕೋನ ಬಿ 80 ಡಿಗ್ರಿ ಇದೆ. ಇಲ್ಲಿ ನೋಡಿ, ಕೋನ ಕ್ಯೂ ಅದು ಸಹ 80 ಡಿಗ್ರಿ ಇದೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಇಸ್ ಈಕ್ವಲ್ ಟು 80 ಡಿಗ್ರಿ. ಮಾರ್ಕ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ಅನುರೂಪ ಕೋನಗಳ ಆಗಿದೆ ಅಂತ ಅನಿಸ್ತಾ ಇದೆ, ಗೊತ್ತಾನೆ? ಅದ್ರ ಜೊತೆಗೆ ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ. ಎಲ್ಲಾರು ವ್ಯತ್ಯಾಸ ಆಯ್ತು ಅಂದ್ರೆ ನೀವು ಒಂದ್ಸರಿ ಪರಿಶೀಲನೆ ಮಾಡ್ಕೋಬೇಕು. 60 ಪ್ಲಸ್ 40 100, 100 ಪ್ಲಸ್ 80 180. ಹೌದಲ್ವಾ? ಅದೇ ರೀತಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್ ಎಷ್ಟಿದೆ? 40 ಡಿಗ್ರಿ. ಪರಸ್ಪರ ಒಂದು ತ್ರಿಭುಜದಲ್ಲಿರುವಂತ ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪ ಕೋನಗಳಿಗೆ ಸಮ ಇದೆ. ಹಾಗಾದ್ರೆ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ಆ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೋದಾ? ಹೇಳ್ಬೋದ್ ತಾನೆ?
therefore ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಕೋನ ನಿರ್ಧಾರಕ ಗುಣ. ತ್ರಿಭುಜಗಳು ಸಮರೂಪಿಗಳಾಗಿತ್ತು ಅಂದ್ರೆ ಕೋನ ನಿರ್ಧಾರಕ ಗುಣದ ಪ್ರಕಾರ ಬಾಹುಗಳು ಏನಾಗಿರುತ್ತೆ, ಸಮಾನುಪಾತದಲ್ಲಿ ಇರುತ್ತೆ ತಾನೆ. ಗೊತ್ತಾಯ್ತಲ್ಲ? ಈ ರೀತಿ ಕೋನಗಳನ್ನ ಗುರುತಿಸ್ಕೊಂಡು, ಕೊಟ್ಟಿರುವಂತಹ ಕೋನಗಳು ಅವುಗಳ ಅನುರೂಪ ಕೋನಗಳನ್ನ ಗುರುತಿಸ್ಕೊಂಡು ನೀವು ತ್ರಿಭುಜಗಳ ಸಮರೂಪತೆಯನ್ನ ಹೇಳ್ಬೋದು ಕೋನ ನಿರ್ಧಾರಕ ಗುಣವನ್ನ ಬಳಸಿ. ಇನ್ನ ಎರಡನೇ ಲೆಕ್ಕ ನೋಡಿ. ಕೊಟ್ಟಿರೋ ತ್ರಿಭುಜಗಳಲ್ಲಿ ABC ಬಾಹುಗಳ ಅಳತೆಯನ್ನ ಕೊಟ್ಟಿದೆ. AB ಎಷ್ಟು ಉದ್ದ ಇದೆ? 2 ಸೆಂಟಿಮೀಟರ್ ಇದೆ. ಅಲ್ಲಿ ಮಾನ ಕೊಟ್ಟಿಲ್ಲ, 2 ಮಾನ ಅಂತ ಹೇಳೋಣ. ಅದೇ ರೀತಿ AC 3 ಮಾನಗಳಿದೆ. ಅದೇ ರೀತಿ BC 2.5 ಮಾನಗಳಿದೆ. ಹೌದಾ? ಅದೇ ರೀತಿ PQR ತ್ರಿಭುಜದಲ್ಲಿ ಇಲ್ಲಿ ನೋಡಿ, PQ 6 ಮಾನಗಳಿದೆ, QR 4 ಮಾನಗಳಿದೆ ಮತ್ತು PR 5 ಮಾನಗಳಿದೆ. ಒಂದ್ಸರಿ ಅದನ್ನ ಗಮನಿಸಿ ನೋಡಿ. ಆ 2 ತ್ರಿಭುಜಗಳು ಬಾಹುಗಳ ಅಳತೆಯನ್ನು ಕೊಟ್ಟಿರೋದ್ರಿಂದ, 3 ಬಾಹುಗಳ ಅಳತೆಯನ್ನು ಕೊಟ್ಟಿರೋದ್ರಿಂದ ನೀವು ಬಾಬಾ ನಿರ್ಧಾರಕ ಗುಣ ಬಳಸ್ಕೋಬಹುದಲ್ವಾ? ಬಾಬಾ ನಿರ್ಧಾರಕ ಗುಣ ಏನ್ ಹೇಳುತ್ತೆ? ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು ಅಂತ. ಹಾಗಾದ್ರೆ ನೀವು ಫಸ್ಟ್ ಮಾಡ್ಬೇಕಾಗಿರೋದೇನು? ಬಾಹುಗಳು ಸಮಾನುಪಾತದಲ್ಲಿ ಇದಾವ ಅಂತ ನೋಡೋಣವಾ? ಹಾಗಾದ್ರೆ ABಗೆ ಅನುರೂಪವಾಗಿರೋ ಬಾಹು ಯಾವುದು ನೋಡಿ. ಎರಡನೇ ತ್ರಿಭುಜವನ್ನ ಸ್ವಲ್ಪ ಗಮನಿಸಿ ನೋಡಿ. ಇಲ್ಲಿ ನೋಡಿದ ತಕ್ಷಣ PQ ಅಂತ ತಗೋಬಾರ್ದು, ಅಥವಾ BCಗೆ QR ಅಂತ ತಗೊಳೋದಲ್ಲ. ಅಲ್ಲಿನ ಅನುರೂಪ ಬಾಹುಗಳನ್ನ ನೀವು ಗುರುತಿಸಿಕೋಬೇಕು. ಇಲ್ಲಿ ನೋಡಿ, ABಗೆ ಅನುರೂಪವಾಗಿರುವಂತಹ ಬಾಹು QR ಮಕ್ಕಳ, ಅದನ್ನ ತಿರುಗಿಸಿದ್ದಾರೆ. ಇಲ್ಲಿ ನೋಡಿ, ಈ ರೀತಿ ABC ಇದೆ. ಹೌದಾ? ನಮಗೆ ಬೇಕಾಗಿರುವಂತಹ ತ್ರಿಭುಜ ಯಾವ್ದು ಗೊತ್ತಾ ವಿದ್ಯಾರ್ಥಿಗಳೇ? QRP ತ್ರಿಭುಜ ಇದೆಯಲ್ಲ, ABC ತ್ರಿಭುಜಕ್ಕೆ ಸಮರೂಪಿ ಆಗುತ್ತೆ. ಯಾಕಂದ್ರೆ AB ಬಾಹುಗೆ ಅನುರೂಪವಾಗಿರೋದು PQ ಅಲ್ಲ, QR ಮಕ್ಕಳ. ಗೊತ್ತಾಯ್ತಲ್ಲ? ಹಾಗಾದ್ರೆ ಇವಾಗ ಹೇಳ್ತೀರಾ? ಎರಡನೇ ಲೆಕ್ಕದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ PQR ನಲ್ಲಿ ಅನುರೂಪ ಬಾಹುಗಳು ಯಾವ ಬರುತ್ತೆ? ABCಗೆ ಅನುರೂಪ ಆಗೋದು ಯಾವುದು? PQR ಅಲ್ಲ ತಾನೆ? QRP ಆಯ್ತಲ್ಲ? ಹಾಗಾದ್ರೆ AB ಬೈ ಇಲ್ಲೇನಿದೆ QR. ABಯ ಉದ್ದ ಎಷ್ಟಿದೆ? 2 ಮಾನಗಳು. ಬೈ QR ಎಷ್ಟಿದೆ? 4 ಮಾನಗಳು ತಾನೆ? 2 ಒಂದ್ಲಿ 2 ಎರಡ್ಲಿ, ಸಂಕ್ಷಿಪ್ತ ರೂಪದಲ್ಲಿ ಅದರ ಅನುಪಾತ 1/2. ಅದೇ ರೀತಿ ನೆಕ್ಸ್ಟ್ BC ಬೈ ಯಾವುದು? RP. BC ಎಷ್ಟು ಉದ್ದ ಇದೆ? 2.5 ಮಾನ. ಹೌದಾನೆ? 2.5 ಬೈ ಎಷ್ಟಿದೆ? RP ಯ ಉದ್ದ 5 ಮಾನಗಳು ತಾನೆ? ಇದು ನೋಡಿ, 2.5 1 2.5 2 5 ಬರುತ್ತೆ. ಆಯ್ತಲ್ಲ? 2.5 ಇಂಟು 2.5 ಮಾಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ ತಾನೆ? ಅದೇ ರೀತಿನೇ ನಾನು ಇಲ್ಲಿ ಬಾಕ್ಸ್ ಇರೋದು. ಅದೇ ತರನೇ 1/2 ಬಂತು, ಹತ್ತತ್ರ ಬಂದಿದೀವಲ್ವಾ? ಈಗೇನಾದ್ರೂ ಮೂರನೇ ಬಾಹುವಿನ ಅನುಪಾತನು ಸಮ ಬಂತು ಅಂದ್ರೆ ನಾವ್ ಹೇಳ್ಬೋದು ಬಾಹುಗಳು ಸಮಾನುಪಾತದಲ್ಲಿರೋದ್ರಿಂದ ಬಾಬಾ ನಿರ್ಧಾರಕ ಗುಣದ ಪ್ರಕಾರ ಆ 2 ತ್ರಿಭುಜಗಳು ಸಮರೂಪಿ ಅಂತ ಹೇಳ್ಬೋದಾ?
ನೋಡೋಣ. ಉಳಿದಂತ ಬಾಹು ಯಾವುದು? ಎ ಬಿ ಆಯ್ತು, ಬಿ ಸಿ ಆಯ್ತು. ಸಿ ಎ ಬೈ ಪಿ ಕ್ಯೂ. ಸಿ ಎ ಎಷ್ಟಿದೆ? 3 ಮಾನಗಳು ಮತ್ತು ಪಿ ಕ್ಯೂ 6 ಮಾನಗಳು. ಅಲ್ಲೂ ಸಹ ಅಷ್ಟೇ ನೋಡಿ, 3 ಒಂದ್ಲೆ 3 ಎರಡೇ ಬಂದಂತ ಬಾಹುವಿನ ಅನುಪಾತ 1/2. ಹಾಗಾದ್ರೆ therefore AB by QR is equal to BC by RB is equal to CA by PQ is equal to 1/2 ಅನುಪಾತ. therefore ತ್ರಿಭುಜ ABC ಸಮರೂಪಿ ತ್ರಿಭುಜ QRP ಅಂತ ಹೇಳ್ಬೋದಾ? ಗೊತ್ತಾಯ್ತಲ್ಲ ಎರಡನೇದನ್ನ ಯಾವ ರೀತಿ ಬಿಡಿಸಿದ್ವಿ ಅಂತ. ಹಾಗಾದ್ರೆ ಮೂರನೇ ಸಮರೂಪಿ ತ್ರಿಭುಜಗಳು ಆಗ್ತವ ಅಂತ ನೋಡೋಣ. ಇಲ್ಲಿ ನೋಡಿ, 2 ಬಾಹುಗಳನ್ನ ಕೊಟ್ಟಿದ್ದಾರೆ ಮತ್ತೆ 1 ಕೋನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ನಿರ್ಧಾರಕ ಗುಣದ ಆಧಾರದ ಮೇಲೆ ಹೇಳ್ಬೇಕು? ಹೌದು, ನೀವ್ ಹೇಳ್ತಾ ಇರೋದು ಸರಿ. ಬಾಹು ಕೋನ ಬಾಹು, ಬಾಹೋಬ ನಿರ್ಧಾರಕ ಗುಣ. ಬಾಹೋಬ ನಿರ್ಧಾರಕ ಗುಣವನ್ನ ಗುರುತಿಸೋದಕ್ಕಿಂತ ಮುಂಚೆ ಅನುರೂಪ ಬಾಹು ಮತ್ತೆ ಕೋನವನ್ನ ನೋಡೋಣ. ಅನುರೂಪ ಬಾಹು ಮತ್ತೆ ಕೋನ MNL ತ್ರಿಭುಜಕ್ಕೆ ಆಗೋದಾದ್ರೆ PQR ನಲ್ಲಿ ಅದೇ ರೀತಿ ಇದೆಯಾ ನೋಡ್ಬೇಕಲ್ವಾ? ಅಲ್ಲಿ ಆಕೃತಿಯ ಸ್ಥಾನ ಸ್ವಲ್ಪ ಬದಲಾಗಿತ್ತು ಅಂದ್ರೆ ಅದನ್ನ ಎರಡನೇ ಆಕೃತಿಗಳನ್ನ ಯಾವ ರೀತಿ ಸಮರೂಪಿ ಅಂತ ಮಾಡ್ಬೇಕಾದ್ರೆ ಮಾಡಿದ್ವಲ್ಲ ಅದೇ ರೀತಿ ಮಾಡೋಣ. ಇವಾಗ ನೋಡಿ, ಇಲ್ಲಿ MNL, MN ಗೆ ಹಾಗಾದ್ರೆ ಅನುರೂಪವಾಗಿ ಬರುವಂತಹ ಬಾಹು ಯಾವುದು? PQ, ಹೌದಲ್ವಾ? ಅದೇ ರೀತಿ M ಕೋನಕ್ಕೆ ಅನುರೂಪವಾಗಿರುವಂತಹ ಕೋನ ಯಾವುದು? ಇಲ್ಲಿದೆ Q, ಅದು ಅನುರೂಪ ಕೋನ ಆಗೋದು. ಅದೇ ರೀತಿ ML ಬಾಹುಗೆ ಅನುರೂಪವಾಗಿರುವಂತಹ ಬಾಹು QR ಮಕ್ಕಳ. ನೋಡೋಣ ಈಗ ಈ ತ್ರಿಭುಜವನ್ನ ಅನುರೂಪ ಆಗೋ ರೀತಿ ಬರೆದಾಗ ಯಾವ ರೀತಿ ಆಗುತ್ತೆ ಅಂದ್ರೆ QPR ತ್ರಿಭುಜ ಆಗುತ್ತೆ. ಕೋನ Q ಎಷ್ಟಿದೆ? 70 ಡಿಗ್ರಿ, ಹೌದಲ್ವಾ? ಬಾಹು PQ ಎಷ್ಟಿದೆ? 5 ಮಾನಗಳು ತಾನೆ. QR ಬಾಹು ಎಷ್ಟು ಇದೆ? 10 ಮಾನಗಳಿದೆ ತಾನೆ. ಹಾಗಾದ್ರೆ ಅವು ಅನುರೂಪ ಆಗಿ ಬಾಹುಗಳ ಅನುಪಾತ ಬರುತ್ತಾ ನೋಡೋಣ. ಇಲ್ಲಿ ನೋಡಿ, MNL ತ್ರಿಭುಜ ಮತ್ತು ಆ ಕಡೆ ಯಾವುದು? QPR ತ್ರಿಭುಜ ತಾನೆ. ತ್ರಿಭುಜ QPR ನಲ್ಲಿ MN ಬೈ ಏನಾಗುತ್ತೆ? QP ತಾನೆ. MN ಬೈ QP is equal to MN ಎಷ್ಟು? 2.5 ಬೈ QP ಎಷ್ಟಾಗಿದೆ? 5 ಮಾನಗಳು ತಾನೆ. ನೋಡಿ, ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ? 1/2, ಹೌದಲ್ವಾ? ಅದೇ ರೀತಿ ಇನ್ನೊಂದು ಬಾಹುವಿನ ಅನುಪಾತ ನೋಡೋಣ. ML ಬೈ QR. ML ಎಷ್ಟು ಉದ್ದ ಇದೆ? 5 ಮಾನಗಳಿದೆ, ಹೌದಾ? QR ಎಷ್ಟಿದೆ? 10 ಮಾನಗಳಿದೆ. ನೋಡಿ, 5 ಒಂದ್ಲೆ 5 ಎರಡ್ಲೆ ಅನುಪಾತ 1/2 ಆಯ್ತು. ಇನ್ನು ಈ ಬಾಹುಗಳಿಂದ ಏರ್ಪಟ್ಟಿರುವಂತಹ ಕೋನ ಯಾವುದು? ಕೋನ M ಮತ್ತು ಕೋನ Q ತಾನೆ. ಕೋನ M ಈಸ್ ಈಕ್ವಲ್ ಟು ಕೋನ Q ಆಗಿದೆ ಅಲ್ವಾ? ಎಷ್ಟು ಡಿಗ್ರಿ ಇದೆ? 70 ಡಿಗ್ರಿ ಇದೆ. 2 ಬಾಹುಗಳ ಅನುಪಾತ ಸಮ ಇದೆ, 1 ಕೋನ ಸಮ ಇದೆ ಅಂದ್ರೆ ಬಾಕೋಬ ನಿರ್ಧಾರಕ ಗುಣದ ಪ್ರಕಾರ ಆ 2 ತ್ರಿಭುಜಗಳು ಏನಾಗ್ತವೆ? ಸಮರೂಪಿ ಆಗುತ್ತೆ. ಬರೋಣ.
Therefore, ತ್ರಿಭುಜ MNL ಸಮರೂಪಿ ತ್ರಿಭುಜ QPR ಯಾವುದು ಬಾಕೋಬ ನಿರ್ಧಾರಕ ಗುಣ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಮೂರು ಆಕೃತಿಗಳು ಸಮರೂಪಿಗಳಾಗಿದವ ಅಥವಾ ಮೂರು ತ್ರಿಭುಜಗಳಲ್ಲಿ ಕೊಟ್ಟಿದ್ದಾರಲ್ವಾ, ಗುಂಪುಗಳನ್ನ ಕೊಟ್ಟಿದ್ದಾರೆ, ಅವು ಸಮರೂಪಿ ಆಗಿದವ ಅಂತ ನಿರ್ಧಾರಕ ಗುಣವನ್ನ ಬಳಸಿ ಏನ್ ಮಾಡಿದ್ವಿ ಅಂದ್ರೆ ನೋಡ್ತಾ ಹೋದ್ವಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಭ್ಯಾಸದಲ್ಲಿ ಇದೇ ರೀತಿಯ ಉಳಿದ ಸಮಸ್ಯೆಗಳಿದೆ, ಅವುಗಳನ್ನ ಬಿಡಿಸಿ. ಇಲ್ಲಿವರೆಗೂ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಸಮರೂಪ ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನ ನೋಡಿದ್ವಿ, ಹೌದಲ್ವಾ? ಮೊದಲಿಗೆ ಕೋನ ನಿರ್ಧಾರಕ ಗುಣವನ್ನ ನೋಡಿದ್ವಿ, ಅದನ್ನ ಪ್ರಮೇಯದ ಮುಖಾಂತರ ಸಾಧಿಸಿದಿವಿ. ಪರೀಕ್ಷೆಯ ಆಧಾರದ ಮೇಲೂ ಕೋನ ನಿರ್ಧಾರಕ ಗುಣದ ಪ್ರಮೇಯ ತುಂಬಾ ಮುಖ್ಯವಾಗಿದೆ, ಅದನ್ನ ಕಲೀರಿ. ಅದೇ ರೀತಿನೇ ಬಾಕೋಬ ಮತ್ತು ಬಾಭಾವ ನಿರ್ಧಾರಕ ಗುಣಗಳನ್ನ ನೀವೇ ಮಾಡಿ ನೋಡಿ ಅಂತಾನು ಹೇಳಿದೀನಿ, ಹೌದ್ ತಾನೆ? ಅದ್ರ ಜೊತೆಗೆ ಬಾಕೋಬ ನಿರ್ಧಾರಕ ಗುಣಗಳ ಹೇಳಿಕೆಯನ್ನ ಕಲಿತ್ವಿ. ಆ ಮೂರು ನಿರ್ಧಾರಕ ಗುಣಗಳ ಆಧಾರದ ಮೇಲೆ ಏನ್ ಮಾಡಿದ್ವಿ, ಮೂರು ಸಮಸ್ಯೆಗಳನ್ನ ಬಿಡಿಸಿದ್ವಿ, ಹೌದ್ ತಾನೆ? ಹಾಗಾದ್ರೆ ನಿಮ್ಮ ಅಭ್ಯಾಸ 2.3ರಲ್ಲಿ ನಿರ್ಧಾರಕ ಗುಣಗಳನ್ನ ಬಳಸಿ ಮಾಡುವಂತ ಕೆಲವು ಸಮಸ್ಯೆಗಳಿದಾವೆ, ಅವುಗಳನ್ನ ನೀವೇ ಮಾಡಿ ನೋಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾವು ಇಲ್ಲಿವರೆಗೂ ಏನ್ ಮಾಡಿದ್ವಿ, ಸಮರೂಪತೆಯನ್ನ ಯಾವ ರೀತಿ ಗುರುತಿಸೋದು ಅಂತ ನೋಡಿದ್ವಿ. ಅದಾದ್ಮೇಲೆ ಸಮರೂಪತೆಯ ನಿರ್ಧಾರಕ ಗುಣಗಳನ್ನ ಇವತ್ತಿನ ತರಗತಿಯಲ್ಲಿ ನೋಡಿದ್ವಿ. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಯಾವ ರೀತಿ ಇರುತ್ತೆ, ಅವುಗಳು ಹೇಗೆ ಅನುಪಾತದಲ್ಲಿರುತ್ತೋ ಅದೇ ರೀತಿ ವಿಸ್ತೀರ್ಣಗಳು ಸಹ ಅನುಪಾತದಲ್ಲಿ ಇರುತ್ತಾ ನೋಡೋಣ. ನೀವು ಸಹ ಪ್ರಯತ್ನ ಪಡಿ. ಅನುಪಾತಗಳು ಬಾಹುಗಳು ಅನುಪಾತದಲ್ಲಿರೋದ್ರಿಂದ ಅವುಗಳ ವಿಸ್ತೀರ್ಣಗಳು ಸಹ ಅನುಪಾತದಲ್ಲಿರುತ್ತಾ ಅಂತ ನೋಡೋದಕ್ಕೆ ನಾವು ಒಂದು ಪ್ರಮೇಯವನ್ನ ಸಾಧಿಸ್ತೀವಿ, ಅದೇ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ. ನೋಡೋಣ. ಹಾಗಾದ್ರೆ ಮುಂದಿನ ತರಗತಿಯವರೆಗೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು.